ನಾವು ಏನಾದರೂ ನೇಮ್ ಚೇಂಜ್ ಮಾಡಿಕೊಂಡ್ರೆ ನಾವು ಫೇಮಸ್ ಆಗ್ತೀವಾ? ಹೆಸರು ಬದಲಾವಣೆ, ಸಾಮಾನ್ಯವಾಗಿ ಈಗೆಲ್ಲ ಹೆಸರು ಬದಲಾವಣೆ ಮಾಡ್ಕೊಳ್ತಿರ್ತಾರೆ. ನೋಡಿ, ನಾವು ಹುಟ್ಟಿರುವಂಥ ಡೇಟು, ಮಂತು ಮತ್ತು ಇಯರು ಇದನ್ನೆಲ್ಲ ಕೌಂಟ್ ಮಾಡಿದಾಗ ನಮಗೊಂದು ಪಾಸಿಟಿವ್ ನಂಬರ್ಸ್ ಬರುತ್ತೆ. ಈ ಪಾಸಿಟಿವ್ ನಂಬರ್ಸ್ ಪ್ರಕಾರ ನಾವೊಂದು ಹೆಸರನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ. ಉದಾಹರಣೆಗೆ ರಾಮಯ್ಯ ಅಂತ ನಾವು ಒಂದು ಹೆಸರನ್ನ ಸಜೆಸ್ಟ್ ಮಾಡ್ತೀವಿ, ವಿತ್ ಇನ್ಷಿಯಲ್ ಕೂಡ ಅದು ಆ್ಯಡ್ ಅಪ್ ಆಗಿರುತ್ತೆ. ನಾವು ರಾಮಯ್ಯ ಅಂತ ವಿತ್ ಇನ್ಷಿಯಲ್ ಮಾಡಿದಾಗ ಎಲ್ಲರೂ ರಾಮಯ್ಯ ಅಂತ ಕರೆದ್ರೇನೆ ನಿಮ್ಗೆ ಅದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಅಥವಾ ನಿಮ್ಗೆ ಏನಾದರೂ ರಾಮು ಅಂತ ಕರೆದು ಇನ್ನೊಂದು ಹೆಸರು ಇಟ್ಟು ಕರೆದಾಗ ಪಾಸಿಟಿವ್ ವೈಬ್ಸ್ ಇರಲ್ಲ. ಬರೀ ಪೇಪರಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾವಾಗ ಅದು ಉಚ್ಚಾರಣೆ ಆಗುತ್ತೆ, ರಾಮಯ್ಯ ಅಂತಾನೆ ಯಾವಾಗ ಉಚ್ಚಾರಣೆ ಆಗುತ್ತೆ ಅವಾಗಲೇ ನಿಮಗೆ ಪಾಸಿಟಿವ್ ವೈಬ್ಸ್ ಬರೋದು. ಅದಕ್ಕೆ ಎಷ್ಟೊಂದು ಜನಕ್ಕೆ ನೇಮ್ ಚೇಂಜ್ ಮಾಡ್ಕೊಂಡ್ರು ಅವ್ರು ನೇಮ್ ಫೇಮ್ ಆಗಿರಲ್ಲ. ಸುಮಾರು ಜನ ಉದಾಹರಣೆ ಇದೆ. ಇನ್ ಕೆಲವೊಬ್ರು ಅವರೇ ಮಾಡ್ಕೊಂಡಿರಲ್ಲ, ಯಾರೋ ಹೆಸರು ಹೇಳಿರ್ತಾರೆ ಆದ್ರೂ ಫೇಮಸ್ ಆಗ್ಬಿಡ್ತಾರೆ. ಸುಮಾರು ಪೊಲಿಟಿಷಿಯನ್ಸ್ ಆಗಲಿ, ನಮ್ಮ ಫಿಲಮ್ ಆಕ್ಟರ್ಸ್ ಆಗಲಿ, ಎಷ್ಟೊಂದು ಜನ ಈ ರೀತಿಯೇ ಇನ್ಸಿಡೆಂಟ್ಸ್ ಆಗಿರುತ್ತೆ. ಅವ್ರು ಹೆಸರು ಇಟ್ಕೊಂಡಿರಲ್ಲ, ಬೇರೆಯವ್ರು ಯಾರೋ ಇಟ್ಟಿರ್ತಾರೆ ಆದ್ರೂ ಫೇಮಸ್ ಆಗ್ತಾರೆ. ನೀವೇ ಇಟ್ಕೊಂಡು ನೋಡಿ, ಆಗೋದೇ ಇಲ್ಲ. ಏನಕ್ಕೆ ಅಂದರೆ ಆ ಹೆಸರುನ ನಿಮ್ಮನ್ನು ಕರೆದಿರಲ್ಲ. ಕರೆದ್ರೆ ಮಾತ್ರ ನೀವು ಫೇಮಸ್ ಆಗ್ತೀರಾ. ಇದು ನಮ್ಮ ಡೇ ಟು ಟೈಮಿಂಗ್ ಸ್ಪೇಸ್ ಇಂದನೇ ಅದು ಆರಿಸ್ಕೊಂಡು ಕರೆಕ್ಟಾಗಿ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿ ಆ ಹೆಸರನ್ನ ಎಲ್ಲರೂ ಕರೆದಾಗ ಮಾತ್ರನೇ ಪಾಸಿಟಿವ್ ವೈಬ್ಸ್ ಬರುತ್ತೆ ಮತ್ತೆ ನೇಮ್ ಫೇಮ್ ಆಗೋಕ್ಕೆ ಸಾಧ್ಯ.